ಮಾಡ್ತಾರೆ, ನಮ್ಮ ತಾಲೂಕಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋದು ನನಗೂ ಆಸೆ ಇದೆ. ಸೊ ಈಗಾಗಲೇ ನಾನು ಕೂಡ ನೀವು ಡೇಟ್ ಫಿಕ್ಸ್ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಸೂಚನೆ ಮೇರೆಗೆ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಕೂಡ ನಾನು ರೆಡಿಯಾಗಿದ್ದೀನಿ. ಇದನ್ನ ಪರ್ಲಾಂಗ್ ಮಾಡೋದು ಬೇಡ, ಡೇಟ್ ಆಗೋದು ಬೇಡ. ಇಲ್ಲೇ ಒಳಗಡೆ ಮುಖಂಡರು ಒಂದು 3-4 ಜನ ಕೂತ್ಕೊಂಡು ಡೇಟ್ ಕೊಟ್ಟರೆ ನಾನೇ ನಿಮ್ಮ ಮುಂದೆ ಸ್ವಾಮೀಜಿಗೆ ಫೋನ್ ಮಾಡ್ತೀನಿ, ಒಂದು ಡೇಟ್ ಲಾಕ್ ಮಾಡ್ಕೊತೀನಿ. ಒಂದು ಡೇಟ್ ಲಾಕ್ ಮಾಡ್ಕೊಂಡೋಗಿ ಸ್ವಾಮೀಜಿನ ಕರ್ಕೊಂಬರೋಣ. ಅದೇ ಡೇಟ್ ದಿವಸನೇ ಯಾವ ಡೇಟ್ ನೀವು ಫಿಕ್ಸ್ ಮಾಡ್ತಾ ಅದೇ ದಿವಸ ನಿಮ್ಮ ಪಾಣಿ ಹಸ್ತಾಂತರ ಮಾಡಿ ನನ್ನ 25 ಲಕ್ಷ, ನನ್ನ ಸ್ವಂತ 50 ಲಕ್ಷ ಕೊಡಕ್ಕೆ ನಾನು ರೆಡಿ ಆಗ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿ ನಾನು ರೆಡಿ ಇದ್ದೀನಿ. ಅರ್ಧತ್ತಲ್ಲ ಇನ್ನು ಕೇಸ್ ಬಗ್ಗೆ ನಾನು ಮಾತಾಡೋದಿಲ್ಲ. ಇದರಿಂದ ಎಲ್ಲಾ ಜಾತಿಗೂ ಸರಿ ಸಮಾನವಾಗಿ ಆ ಒಂದು ಜಾತಿಗೆ ಅನುದಾನ ಮತ್ತು ಜಾಗ ಕೊಡ್ಬೇಕಾದ್ರೆ ನಾನು ನಿಮಗೆ ಕೊಡೋದಂತ ಯಾಕೆ ಗ್ಯಾರಂಟಿ ಇಲ್ಲ. ನಾನು ಕೊಡಬೇಕು ಮಾಡ್ಬೇಕಂತ ಅವಧಾರ ನನಗಿದೆ. ಸೊ ಅದರಿಂದ ಕೆಲಸ ಮಾಡ್ತಕ್ಕಂಥ ನೀವು ಯಾಕೆ ನಾನು ಶಿವಣ್ಣನಿಗೆ ಯಶಸ್ಸಿದ್ದೆ ಏನ್ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ಸೊ ಅದರಿಂದ ದಯವಿಟ್ಟು ನಾವು ಬೇರೆ ಬಂದಾಗ ಆ ಕಾರ್ಯಕ್ರಮ ಆ ಸಮಯ ಬಂದಾಗ ಮಾಡ್ಕೊಳ್ಳೋಣ. ಜಾತಿ ಮತ್ತು ಕಮ್ಯುನಿಟಿ ಬಂದಾಗ ನಂದೇನಂತ ಬಂದಾಗ ನಾವೇನು ಉತ್ತರ ಕೊಡಕ್ಕಾಗುತ್ತಲ್ಲಿ? ಬರೀ ಮೀಟಿಂಗ್ ಸೀಮಿತ ಆಗ್ತದೆ, ಇನ್ನೊಂದು ಸೀಮಿತ ಆಗ್ತದೆ, ಬರೀ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದರಿಂದ ದಯವಿಟ್ಟು ಇದನ್ನ ಮುಂದೆ ಹಾಕೊಂಡು ಹೋಗೋದು ಬೇಡ. ನೆಕ್ಸ್ಟ್ ಮಂತ್ ಅಲ್ಲಿ 3 ಡೇಟ್ನ ಇವತ್ತೇ ನೀವು ಲಾಕ್ ಮಾಡ್ಕೊಟ್ರೆ ಅದು ಎಂತ ಡೇಟ್ ಆಗ್ಲಿ ಆ ಕಾರ್ಯಕ್ರಮನ ಕರ್ನಾಟಕ ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಾನು ಹೊತ್ಕೊಂತೀನಿ. ಯಾವ ಚಲನಚಿತ್ರ ನಟರ ಬೇಕೋ ನಮ್ಮ ಕಮ್ಯುನಿಟಿ ಕರ್ಕೊಂಬರ್ತಕ್ಕಂಥ ನಾನು ಮಾಡ್ಕೊತೀನಿ. ಸ್ವಾಮೀಜಿಗೆ 3 ಡೇಟ್ ಕೊಡಿ, ಇವತ್ತೇ ನಿಮ್ ಮುಂದೆ ಫೋನ್ ಮಾಡಿ ಆ ಡೇಟ್ ನ ಲಾಕ್ ಮಾಡಿಸ್ತೀವಿ ಅದಲ್ಲ. ಸೊ ದಯವಿಟ್ಟು ಈ ಕಾರ್ಯಕ್ರಮನ ಮುಂದೂಡಕ್ ಹೋಗ್ಬೇಡಿ. ಶಿವಣ್ಣವರ ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಮುಖಂಡರು ಕೂತ್ಕೊಂಡು 3 ಡೇಟ್ ಲಾಕ್ ಮಾಡ್ರೆ ಆ ಡೇಟ್ ಒಳಗಡೆ ಎಲ್ಲಾ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿನ ಶಾಸಕರಾಗಿ ನಾನು ಹೊತ್ಕೊಂತೀನಿ. ದಯವಿಟ್ಟು ಮುಂದೆ ಹೋಗೋದು ಬೇಡ. ಇಲ್ಲ ಇದ್ರ ಉದ್ದೇಶ ಬೇರೆ ಇದ್ರೆ ಖಂಡಿತ ನಾನು ಇನ್ನೂ ಮಾಡಕ್ ಆಗಲ್ಲ. ಅಲ್ಲ ಹೇಳ್ಬಿಡಿ, ಉದ್ದೇಶ ಬೇರೆ ನಾನು ಏನು ಮಾಡಕ್ ಆಗಲ್ಲ. ಕ್ಲಾರಿಟಿ ಮಾತಾಡ್ಬಿಡೋಣ. ಯಾಕಂದ್ರೆ ಈ ಉದ್ದೇಶ ಇದ್ರೆ ಹೇಳ್ಬಿಡೋಣ. ಯಾಕಂತಂದ್ರೆ ಖಂಡಿತವಾಗ್ಲು ಬೇಡ. ಇಲ್ಲ ಅಂದ್ರೆ ನಾನು 27ನೇ ತಾರೀಕು ಅದ್ದೂರಿ ಮಾಡ್ಕೊತೀನಿ ನಿಮ್ನೆಲ್ಲ ಕರೆಸ್ಬಿಟ್ಟು. ನಾನು ಆಲ್ರೆಡಿ ಕಮಿಷನರ್ ಟೆಕ್ನಿಕಲ್ ಪಾಯಿಂಟ್ ತೋರಿಸಿದೆ. ಸರ್ ಟೆಕ್ನಿಕಲ್ ಪಾಯಿಂಟ್ ಇದೆ, ನಾನು ಬಿಚ್ಚಬೇಕಂತ ಹೋದ ನಂಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಆ ನೋಟಿಸ್ ತೆಗೆದು ನೋಡಿದಾಗ ಟೆಕ್ನಿಕಲ್ ಪಾಯಿಂಟ್ ಇದೆ. ಅದನ್ನ ನಾನು ಶಿವಣ್ಣಂಗೆ ಹೇಳಿದೆ, ರೆಕ್ಪದ್ರಣ್ಣಂಗೆ ಹೇಳಿದೆ. ಯಾಕಂದ್ರೆ ನನಗೆ ಟಚ್ ಇದ್ದಾರೆ. ಆ ಕೂರಿಸ್ಕೊಂಡು ಬೇರೆ ಯಾರೋ ವ್ಯಕ್ತಿ ಅಲ್ಲ, ಇಲ್ಲಿ ಬೇರೆ ಕಂಟ್ರಿಯಿಂದ ಬಂದಿಲ್ಲ. ಆ ವ್ಯಕ್ತಿ ನಮ್ಮ ಕುಲಬಾಂಧನೆ ಕೂರಿಸ್ಕೊಂಡು ದಯವಿಟ್ಟು ಇತ್ಯರ್ಥ ಮಾಡೋಣ ಅಂತ ಕೂಡ ಹೇಳಿದೆ. ಆ ಸಮಯಕ್ಕೆ ಬಂದಾಗ ಮಾತ್ರ ಅದು ಉತ್ತರ ಸಿಗುತ್ತೆ, ಆಮೇಲೆ ಸಿಗಲ್ಲ. ನಾವೆಲ್ಲ ಮನಸ್ಸು ಮಾಡ್ರೆ ಎಷ್ಟೊತ್ತಾಗಬೇಕು ಕೆಲಸ? ಆ ಶಾಮಣ್ಣ ಕೇಳ್ತಾ ಇದ್ನು, ನಿಮ್ಗೆ ಅಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಅವಮಾನ ಆಗ್ತದೆ, ಆ ಕಡೆ ಹೋಗ್ಬೇಕಾದ್ರೆ ನಮ್ಗೆ ಅವಮಾನ ಆಗ್ತದೆ. ಎಷ್ಟೊತ್ತು ಬೇಕಾಗುತ್ತಾ ಕೆಲಸ ಮಾಡ್ಲಿಕ್ಕೆ? ಈಗ ಮೊದಲು ನಮ್ಮ ಎಲ್ಲ ಮಾತಾಡಿದ್ವಿ, ಈ ನಿಮ್ಮ ಅಧ್ಯಕ್ಷದಲ್ಲಿ ಅವ್ರಿಗೆ ಎಲ್ಲಾ ತರ ಒಳ್ಳೆ ಕೆಲಸ ಮಾಡಕ್ಕೆ ಎಲ್ಲಾ ತರ ಕಮ್ಯುನಿಟಿ ಇದಿರಲ್ಲ. ಒಂದ್ 4 ಜನ ಕರೆದು ಮಾತಾಡಕ್ಕೆ ಅದಕ್ಕೂ ಮಿಂಚೋಗ್ಬಿಟ್ರೆ ಕಾನೂನು ಪ್ಲೇಸ್ ಮಾಡೋಣ. ಅದರಿಂದ ದಯವಿಟ್ಟು ಒಂದು 5 ಜನ ದಯವಿಟ್ಟು ಎಲ್ಲಾ ಮುಖಂಡರು ಒಂದು ಡೇಟ್ ನ ಇವತ್ತೇ ಅದನ್ನ ಮಾಡ್ಕೊಟ್ರೆ ಆ ಡೇಟ್ ಅಲ್ಲಿ 3 ಡೇಟ್ ಅಲ್ಲಿ ಒಂದು ಡೇಟ್ ನ ಸ್ವಾಮೀಜಿನ ಸ್ವಾಮೀಜಿನ ಕರ್ತಕ್ಕಂಥ ಜವಾಬ್ದಾರಿ ನಾನು ಹೊತ್ಕೊಂತೀನಿ, ಖಂಡಿತವಾಗ್ಲೂ ಹೊತ್ಕೊಂತೀನಿ. ಈ ಕಾರ್ಯಕ್ರಮ ಮುಂದೂಡೋದು ಬೇಡ. 27ನೇ ತಾರೀಕು ತಾವು ಬಯಸ್ದಂಗೆ ಹೇಳ್ದಂಗೆ ಎಲ್ಲಾ ಸರ್ಕಾರಿ ಆಫೀಸ್ಗಳಲ್ಲೂ ಎಲ್ಲಾ ಶಾಲೆಗಳಲ್ಲೂ ಕೆಂಪೇಗೌಡ ಜಯಂತಿ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಆ ಫೋಟೋಸ್ ಅನ್ನು ತರಿಸ್ಕೊಂಡು ಲಾಸ್ಟ್ ಟೈಮ್ ಕೂಡ ಮಾಡಿದ್ದಾರೆ. ಈ ಸರಿ ಕೂಡ ಇನ್ನೂ ಅದ್ದೂರಿ ಮಾಡ್ಲಿಕ್ಕೆ ನನ್ನ ಅನುಮೋದನೆ ಮಾಡ್ಕೊಡ್ತೀನಿ. ಸೊ ದಯವಿಟ್ಟು ಸಣ್ಣ ಪುಟ್ಟ ನನಗೆ ನಾನು 9:30ಕ್ಕೆ ತಹಸೀಲ್ದಾರ್ ಫೋನ್ ಮಾಡಿ ಸ್ವಲ್ಪ ಗಮನ ಹರಿಸಿ ಅಂತಂದ್ರೆ ಸೊ ಈ ಸಂದರ್ಭದಲ್ಲಿ 3 ಜನ ಫೋನ್ ಮಾಡಿ DC ಮೀಟಿಂಗ್ ಇದೆ ಸರ್, ಅರ್ಜೆಂಟ್ ಹೋಗಿ ಬರ್ತೀವಿ ಸರ್, ಪರ್ಮಿಷನ್ ಕೊಡಿ ಅಂತ. DC ಅವ್ರು ಕೇಳಿದಾಗ ಲೋಕಾಯುಕ್ತ ಬಂದು ಕೂತ್ಕೊಂಡವ್ರೆ ಅರ್ಜೆಂಟ್ ಕಳಿಸಿ ಅಂತ 3 ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟೆ. ಸೊ ಅದರ್ವೈಸ್ 4 ಜನ ಬಂದಿಲ್ಲ. ಈ ಕೂಡಲೇ ಅವ್ರು ಕರೆದು ನಾನು ಮಾತಾಡಿ ಇನ್ನೊಂದು ಪೂರ್ವ ಸಭೆನ ನೀವು ಫಿಕ್ಸ್ ಮಾಡಿದ್ದಾದ್ಮೇಲೆ ಡೇಟ್ ಫಿಕ್ಸ್ ಮಾಡಿದ್ದಾದ್ಮೇಲೆ ಇನ್ನೊಂದು ಪೂರ್ವ ಸಭೆಯನ್ನ ಸುಮಾರು ಎಲ್ಲಾ ಡಿಪಾರ್ಟ್ಮೆಂಟ್ ಕರೆದು ಅವರ ವರ್ಕ್ಗಳ ಅವ್ರು ಹಂಚಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಕ್ಕೆ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನ ನಾನು ಮಾಡ್ತೀನಿ. ದಯವಿಟ್ಟು ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಮುಖಂಡರು ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಒಂದು ಡೇಟ್ ನಮ್ಗೆ ಹೇಳಿ ಆ ಡೇಟ್ ನ ಮಾತಾಡಿ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಮುಂದೋಗೋದು ಬೇಡ ಅಂತ ನನ್ನ ಒಬ್ಬ ಶಾಸಕರ ಅನಿಸಿಕೆ ಅಂತ ಹೇಳ್ತೀನಿ. ದಯವಿಟ್ಟು ಅದನ್ನ ಈ ಕಾರ್ಯಕ್ರಮ ಮಾಡಲೇಬೇಕು. ಇದು ನಾನು ಪ್ರತಿ ವರ್ಷ ಕೂಡ ಅದು ಹೇಳ್ತಾ ಇದ್ದೀನಿ, ಕಾರ್ಯಕ್ರಮ ಮಾಡಲೇಬೇಕು. ಆ ಕಾರ್ಯಕ್ರಮಕ್ಕೆ ಆಗ್ತಕ್ಕಂಥ ಎಲ್ಲಾ ಖರ್ಚು ವೆಚ್ಚಗಳು ಕೂತ್ಕೊಂಡು ಮಾತಾಡಿ ಅದೇನ್ ಬೇಕು ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಸೊ ದಯವಿಟ್ಟು ತಮ್ಮೆಲ್ರಿಗೂ ನನಗೆ ಒಂಥರ ಅವಾಗಲೂ ಮಾತಾಡ್ಬೇಕಾದ್ರೆ ಒಂಥರ ಇತ್ತು. ಸೊ ಅಧಿಕಾರಿಗಳಿಗೆ ಒಂದು ಮಾತನ್ನ ಹೇಳ್ತೀನಿ, ಇದು ದಯವಿಟ್ಟು ಇದು ಯಾಕೋ ತುಂಬಾ ನೆಗ್ಲಿಜೆನ್ಸಿ ಪದಕ್ಕೆ ಹೋಗ್ತಾ ಇದೀರಿ. ಇದು ತಪ್ಪಾಗುತ್ತೆ ನಿಮ್ಮ, ಯಾಕಂದ್ರೆ ನಾವು ಸೌಜನ್ಯವಾಗಿ ಹೋಗ್ತಾ ಇದೀವಿ ಅನ್ನೋದು ನಿಮ್ಮ ಮೂರ್ಖತನ.
ನಾನು ಹೇಳಿದ್ದೀನಿ ಕೆಂಪೇಗೌಡ ಜಯಂತಿ ಜಾಸ್ತಿ ಜನ ಬರ್ತಾರೆ, ಸ್ವಲ್ಪ ನೋಡಿ ನೆನ್ನೆನೆ ಫೋನ್ ಮಾಡಿ ಹೇಳಿದ್ದೀನಿ ನಾನು. ಅದಲ್ಲ, ಇಲ್ಲಿ ಉಸ್ತುವಾರಿ ಇರ್ತಕ್ಕಂಥ ಉಸ್ತುವಾರಿಗಳು ಅವನ ಮೇಲೂ ನಾನು ಮೇಲೂ ಅಂತ ಅನ್ಕೊಂಡು ಎಲ್ಲರೂ ಆಚೆ ಕಳಿಸಿ ಬೀಗ ಹಾಕ್ಬೇಕು ಸಂದರ್ಭ ಬರ್ತದೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗ್ತದೆ. ನೀವುಗಳು ಸೌಜನ್ಯವಾಗಿ ಹೋಗ್ತಾ ಇದೀವಿ ಅನ್ನೋದು ಏನಾದ್ರು ನಿಮ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದನ್ನ ತೆಗೆದಾಕ್ಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ತೆಗೆದಾಕ್ಬೇಕಾಗುತ್ತೆ. ನಾನು ಮೊದಲೇ ಎಲ್ರಿಗೂ ಕಾಶನ್ ಕೊಟ್ಟಿದ್ದೀನಿ, ಕೆಂಪೇಗೌಡ ಜಯಂತಿನ ನೆಗ್ಲೆಕ್ಟ್ ಮಾಡಬೇಡ ಅಂತ ಮೊದಲೇ ಹೇಳಿದ್ದೀನಿ ನಾನು. ಏನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಇದ್ದಂಗೆ ನಿಮ್ ಟೈಮಿಂಗ್ ಬರೋದು ಅರ್ಥ ಆಯ್ತು ನಿಮ್ಗೆ. ಇವತ್ತು ಕೆಲವ್ರಿಗೆ ಇವತ್ತೇ ಕೆಲವು ಆರೋಗ್ಯ ಸರಿ ಹೋಗ್ತದೆ, ಏನೋ ಮೀಟಿಂಗ್ ಇದ್ದಾಗೆ ಆರೋಗ್ಯ ಹೆಚ್ಚು ಕಡಿಮೆ ಆಗ್ಬಿಡ್ತವೆ. ನಾಳೆಯಿಂದ ವಸೂಲು ಮಾಡ್ಲಿಕ್ಕೆ ನೀವು ಆರೋಗ್ಯ ಕರೆಕ್ಟ್ ಆಗಿರ್ತದೆ. ಸೊ ಅದರಿಂದ ದಯವಿಟ್ಟು ಇದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ. ಇದೇನಾದ್ರೂ ಇಟ್ಕೊಂಡ್ರಿ ಅಂತಂದ್ರೆ ಮನೆ ಇಟ್ಕೊಳ್ಳೋದು ಒಳ್ಳೇದು. ಯಾವ ಜಾತಿ ಕೂಡ ನಾವು ಕಣ್ಣ ಮಾಡಿಲ್ಲ. ಸೊ ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಇನ್ನೊಂದು ಪೂರ್ವಭಾವಿ ಸಭೆ ಡೇಟ್ ಫಿಕ್ಸ್ ಮಾಡ್ಲಿ, ಇನ್ನೊಂದು ಪೂರ್ವಭಾವಿ ಸಭೆ ಕರಿತೀನಿ. ಯಾರು ಏನು ಜವಾಬ್ದಾರಿ ಕೊಡ್ತೀನಿ ಮುಂದೆ ನಿಂತು ಯಶಸ್ವಿ ಮಾಡ್ಬೇಕಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಕಡೆಯಿಂದ, ತಾಲೂಕು ಆಫೀಸ್ ಕಡೆಯಿಂದ ಏನೋ ಅವಾಗಲೇ ಇದಾಗಿದೆ, ನಾನು ಪದೇ ಪದೇ ಅದನ್ನ ಎಚ್ಚರಿಸೋಕೆ ಹೋಗಲ್ಲ. ಅದು ಮುಂದೆ ಆಗ್ದಂಗೆ ನಾನು ಕಾಪಾಡ್ಕೊಂತೀನಿ. ಥ್ಯಾಂಕ್ ಯು.